ನಮಸ್ತೆ ವೀಕ್ಷಕರೇ, ವೇದ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಳ್ಳಿ ಸ್ಟೈಲ್ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಬಾಬ್ ಮಾಡೋದಕ್ಕೆ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ, 2-3 ಇಂಚು ಶುಂಠಿ, ಹಾಗೆ ಒಂದು 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟು ಸಾಂಬಾರಿಗೆ ಮತ್ತು ಕಬಾಬಿಗೆ ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆ ಸಾಂಬಾರಿಗೂ ಸಹ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಬಾಬ್ ಮಾಡೋದಕ್ಕೆ ಮಸಾಲೆನ ಕಲಿಸ್ಕೊತೀನಿ. ಈಗ 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ರುಬ್ಕೊಂಡಿರೋ ಪೇಸ್ಟ್ನ 2 ಸ್ಪೂನು ಹಾಕ್ಕೊತೀನಿ. ಈಗ 1 ಸ್ಪೂನು ಬೀಟ್ರೋಟ್ ರಸ ಹಾಕ್ಕೊತೀನಿ. ನಾನು ಫುಡ್ ಕಲರ್ ಯೂಸ್ ಮಾಡಲ್ಲ. ಹಾಗೆ 2 ಸ್ಪೂನು ಹುಣಸೆ ಹಣ್ಣಿನ ರಸ ಹಾಕ್ಕೊತೀನಿ. ನೀವು ಲಿಂಬೆಹಣ್ಣಾದರೂ ಹಾಕ್ಕೋಬೋದು. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ 1 ಕೋಳಿ ಮೊಟ್ಟೆ ಹಾಕ್ಕೊತೀನಿ. ಹಾಗೆ ಸಾಂಬಾರಿಗೆ ರುಬ್ಕೊಂಡಿದ್ನೆಲ್ಲ ಮಸಾಲೆ ಅದರಾಗಿಂದ 2 ಸ್ಪೂನು ಹಾಕ್ಕೊತೀನಿ. ಇವಾಗ ಇದನ್ನು ಬೀಟ್ನಟ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಸಣ್ಣ ಲೋಟದಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಈಗ ಮೀನು ಚೆನ್ನಾಗಿ ತೊಳ್ಕೊಬೇಕು, 2-3 ಸಲ ತೊಳ್ಕೊಬೇಕು. ಹಾಗೆ ಲಾಸ್ಟಿಗೆ ರಾಗಿ ಹಿಟ್ಟು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ತೊಳ್ಕೊಬೇಕು. ಇವಾಗ ಕಬಾಬ್ ಮಾಡ್ಕೊಂಡಿರೋ ಪೇಸ್ಟಿಗೆ 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಈಗ ಒಂದೊಂದೇ ಫಿಶ್ನ ಅದ್ದಿ ಹೊರಳಾಡಿಸಿ ಒಂದು ಬೌಲಿಗೆ ಹಾಕ್ಕೊತೀನಿ. ಈ ಫಿಶ್ ತೊಳಿಬೇಕಾದ್ರೆ ಲಾಸ್ಟಿಗೆ ರಾಗಿ ಹಿಟ್ಟು, ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಹುಣಸೆಹಣ್ಣು ಹುಳಿ ಹಾಕಿ ಚೆನ್ನಾಗಿ ಕಲಸಿ ತೊಳಿಬೇಕಾಗುತ್ತೆ. ಆಗ ಸ್ಮೆಲ್ ಜಾಸ್ತಿ ಇರಲ್ಲ. ನಾನು 1.5 kg ತೊಗೊಂಡಿದ್ದೀನಿ ಫಿಶ್ಶು. ಇದೇ ಥರ ಎಲ್ಲನೂ ಹೊರಳಾಡಿಸಿ ಕೊಂತೀನಿ. ಎಲ್ಲ ಆದಮೇಲೆ 1 ಗಂಟೆ ಫ್ರಿಜ್ನಲ್ಲಿ ಇಡ್ತೀನಿ. 1 ಗಂಟೆ ಆಗಿದೆ ಫ್ರಿಜ್ನಲ್ಲಿಟ್ಟು. ನೋಡಿ ಈಗ ಎಣ್ಣೆನೂ ಬಿಸಿಯಾಗಿದೆ. ಇವಾಗ ಒಂದೊಂದೇ ಫಿಶ್ನ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಟರ್ನ್ ಮಾಡ್ತಾಯಿದ್ದೀನಿ, ಅಂದರೆ ತಿರುವು ಹಾಕ್ಕೊತಾ ಇದ್ದೀನಿ ಒಂದೊಂದೇ. ಅದು ಎಲ್ಲೂ ಅಂಟ್ಕೊಂಡಿಲ್ಲ,
ಮಸಾಲೆನೂ ಎಲ್ಲೂ ಬಿಟ್ಕೊಂಡಿಲ್ಲ. ಈ ಥರ ರೆಸಿಪಿನೂ ಸಹ ನೀವು ಟ್ರೈ ಮಾಡಿ. ನಾನು ಪ್ಯಾಕೆಟ್ ಪೌಡ್ರು ಎಲ್ಲೂ ಯೂಸ್ ಮಾಡಿಲ್ಲ. ಫಿಶ್ ಪೌಡ್ರ್ ಆಗಲಿ ಚಿಕನ್ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಗರಂ ಮಸಾಲ ಒಂದೇ ನಾನು ಯೂಸ್ ಮಾಡಿರೋದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ಇದೇ ಥರ ಎಲ್ಲ ಮೀನೂ ಒಂದೊಂದೇ ಹಾಕ್ಕೊಂಡು ಎಲ್ಲ ಮೀನು ಇದೇ ಥರ ಫ್ರೈ ಮಾಡ್ಕೊತೀನಿ. ಈ ಥರ ರೆಸಿಪಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಒಂದೇ ಥರ ಕಬಾಬ್ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವಾ? ಅದಕ್ಕೆ ಈ ಥರನೂ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.